ನನ್ನ ಹತ್ರ ಇರೋದು ಎ ವೋಲ್ಟ್ ಅವರ ವೇಫರ್ ಸ್ಟೈಲ್ ಪ್ರೋಟೀನ್ ಬಾರ್. ಇದರ ಒಂದು ಬಾರ್ ಒಳಗಡೆ ನಿಮಗೆ 15 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಿದೆ, ಆಮೇಲೆ ವೇಫರ್ ಸ್ಟೈಲ್ ಕೂಡ. ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇನ್ನೊಂದು ಅಮೇಜಿಂಗ್ ವಿಷಯ ಏನು ಅಂತಂದ್ರೆ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಚಾಕ್ಲೇಟ್ ಗನಾಶ್ ಇದೆ, ಮಿಂಟ್ ಚಾಕೋ ಚಿಪ್ ಇದೆ, ಅದಾದ್ಮೇಲೆ ನಿಮಗೆ ಚಾಕೋ ಪೀನಟ್ ಬಟರ್ ಸಿಗುತ್ತೆ, ಸ್ಟ್ರಾಬೆರಿ ಶಾರ್ಟ್ ಕೇಕ್ ಸಿಗುತ್ತೆ, ಬರ್ಡೇ ಕೇಕ್ ಸಿಗುತ್ತೆ, ಹಲವಾರು ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ. ನೀವು ಬೋರ್ ಆಗೋದಿಲ್ಲ. ಬಟ್ ಇಸ್ ಇಟ್ ರಿಯಲಿ ವರ್ತ್ ಫಾರ್ ವಾಟ್ ಯು ಆರ್ ಪೇಯಿಂಗ್? ಲೆಟ್ಸ್ ಫೈಂಡ್ ಔಟ್. ಸೊ ಮೊದಲನೇದಾಗಿ ಟೇಸ್ಟ್ಗೆ ಬರೋಣ. ಹಲವಾರು ಡಿಫ್ರೆಂಟ್ ಫ್ಲೇವರ್ಸ್ ಇದೆ ವಿಚ್ ಇಸ್ ರಿಯಲಿ ಗುಡ್. ಬಟ್ ಒಂದಷ್ಟು ಚೆನ್ನಾಗಿದೆ, ಒಂದಷ್ಟು ಚೆನ್ನಾಗಿಲ್ಲ. ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಚಾಕೋ ಗನಾಶ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಬಟ್ ಅದೇನೇನೆ ನೀವೇನಾದರೂ ಈ ಬರ್ಡೇ ಕೇಕ್ ಫ್ಲೇವರ್ ಏನಾದ್ರು ಟ್ರೈ ಮಾಡಿದ್ರಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಈ ಕೋಕೋನಟ್ ಆಕ್ಚುಲ್ ಆಗಿ ಏನೋ ಒಂದು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಲೈಟ್ ಬೂಸ್ಟ್ ಬಂದಿತ್ತು ಅಂತಂದ್ರೆ ಬಾಳೊಳಗಡೆ ಒಂಥರ ಏನೋ ಸ್ಮೆಲ್ ಬರುತ್ತಲ್ಲ, ಸೊ ಆ ರೀತಿ ಫ್ಲೇವರ್ ಬರ್ತಿತ್ತು. ಎಕ್ಸ್ಪೈರಿ ಆಗಿರ್ಲಿಲ್ಲ, ಆಬ್ವಿಯಸ್ ಗೊತ್ತಿಲ್ಲ ಅದು ಎಲ್ಲಿಂದ ಬಂತು. ಇಂಗ್ರೀಡಿಯೆಂಟ್ ಒಳಗಡೆ ಕೋಕೋನಟ್ ಆ್ಯಡ್ ಮಾಡಿರ್ಬೋದು ಅಂತ ಅಂದ್ಬಿಟ್ಟು ನೋಡಿದೆ, ಅಲ್ಲೂ ಕೂಡ ಕೋಕೋನಟ್ ಇರಲ್ಲ, ಮೇ ಬಿ ಬಿಕಾಸ್ ಆಫ್ ದ ಆಯಿಲ್ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಸೊ ಅದೊಂದು ಕಾರಣಕ್ಕೋಸ್ಕರನೇ ಐ ವುಡ್ ಲೈಕ್ ಟು ಗಿವ್ 7.5 ಔಟ್ ಆಫ್ 10. ಎರಡನೇದು ಬಂದು ಪ್ರೈಸ್. ಸೊ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ದು ಪ್ರೋಟೀನ್ ಬಾರ್ಸ್ 15 ಗ್ರಾಮ್ಸ್ ಏನಿದೆ, ಇದರ ಪ್ರೈಸಿಂಗ್ ಬಂದು 160 to 190 ರೇಂಜ್ ಒಳಗಡೆ ಬರುತ್ತೆ. ನಿಮಗೆ ಮೇ ಬಿ ನಿಮ್ಗೆ ಡಿಸ್ಕೌಂಟಲ್ಲಿ ಸಿಕ್ತು ಅಂತಂದ್ರೆ ಓಕೆ. ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಬಾರ್ ನಿಮಗೆ 165 ಹತ್ರ ಸಿಗ್ತದೆ, ಬಟ್ ಇದು 185. ಏನಕ್ಕೆ ಅಂತಂದ್ರೆ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸು, ಡಿಫ್ರೆಂಟ್ ಫ್ಲೇವರ್ಸ್, ಡಿಫ್ರೆಂಟ್ ಕಾಸ್ಟಿಂಗ್ ಅಂತ ಅಂದ್ಬಿಟ್ಟು ಅನ್ಕೊಳ್ಳಿ. ಬಟ್ ಇಸ್ ಇಟ್ ರಿಯಲಿ ವರ್ತ್ ದ ಪ್ರೈಸ್ ಯು ಆರ್ ಪೇಯಿಂಗ್ ಅಂತ ಅಂದ್ಬಿಟ್ಟು ಅಂದರೆ, ಟೇಸ್ಟ್ ಆಲ್ರೆಡಿ ಒಂದಷ್ಟು ಚೆನ್ನಾಗಿದೆ, ಒಂದಷ್ಟು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ಅದೊಂದು ಕಾರಣಕ್ಕೋಸ್ಕರನೇ ಐ ಫೀಲ್ ದಟ್ ಪ್ರೈಸ್ ಅಟ್ ಲೀಸ್ಟ್ 150ಗಿಂತ ಕಮ್ಮಿ ಇದ್ದಿತ್ತು ಅಂದಿದ್ರೆ ಫಾರ್ 15 ಗ್ರಾಮ್ಸ್ ಆಫ್ ಪ್ರೋಟೀನ್. ಐ ಆಮ್ ಟೆಲ್ಲಿಂಗ್ 15 ಗ್ರಾಮ್ಸ್ಗೆ ಇಟ್ ವುಡ್ ಹ್ಯಾವ್ ಬಿನ್ ರಿಯಲಿ ಗುಡ್ ಅಂತ ಅಂದ್ಬಿಟ್ಟು ಅನಿಸ್ತು. ಸೊ ಫಾರ್ ದ್ಯಾಟ್ ಸ್ಟ್ಯಾಂಡಿಂಗ್ ಅಲೋನ್ ಐ ವುಡ್ ಲೈಕ್ ಟು ಗಿವ್ 7 ಔಟ್ ಆಫ್ 10. ಮೂರನೇದು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಇದರ ಮ್ಯಾಕ್ರೋಸ್. ಸೊ ಇದರ ಮ್ಯಾಕ್ರೋಸ್ ನೀವು ನೋಡಿದ್ರಿ ಅಂತಂದರೆ ನಾನು ಮುಂಚೆನೇ ಹೇಳ್ದಂಗೆ ಪ್ರೈಸಿಂಗ್ ವೇರಿ ಆಗ್ತಿದೆ ಅಂತ ಅಂದ್ಬಿಟ್ಟು. ಇದರ ಕ್ಯಾಲರೀಸು 220 ಕ್ಯಾಲರೀಸ್ಗಿಂತ ಜಾಸ್ತಿನೇ ಇದೆ. ಫಾರ್ ಎಕ್ಸಾಂಪಲ್ ಈ 220 ಇದೆ, 35 to 40 ಹತ್ರ ಬರ್ತಿರುತ್ತೆ. ಬಟ್ ನೀವು ಇದರ ಫ್ಯಾಟ್ ಇಂಟೇಕ್ನ ನೀವು ನೋಡಿದ್ರಿ ಅಂತಂದರೆ ಒಂದರೊಳಗಡೆ 10 ಸಿಗ್ತಿದೆ, ಇನ್ನೊಂದರೊಳಗಡೆ 15 ಗ್ರಾಮ್ಸ್ ಆಫ್ ಫ್ಯಾಟ್ ಇದೆ. ಸೊ ನೀವೇ ಯೋಚನೆ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಟಾರ್ಗೆಟ್ ಕಸ್ಟಮರ್ಸು ಯಾರೋ ಒಬ್ಬರು ಹೆಲ್ದಿಯರ್ ಆಗಿತ್ತು ಅಂತಂದರೆ 15 ಗ್ರಾಮ್ಸ್ ಆಫ್ ಫ್ಯಾಟಿಗೆ ನೀವು 15 ಗ್ರಾಮ್ಸ್ ಆಫ್ ಪ್ರೋಟೀನ್ ಕೊಡ್ತಿದ್ದೀರಾ ಅಂತಂದರೆ ನೀವೇ ಯೋಚನೆ ಮಾಡಿ ನೋಡಿ. ಜಸ್ಟ್ ನಾನು 2 ಫುಲ್ ಮೊಟ್ಟೆ ಮತ್ತು ಒಂದು ಎಗ್ ವೈಟ್ ತಿಂದರೆ ಅಲ್ಲೇ ನಿನ್ನೆ 10 ಗ್ರಾಮ್ಸ್ ಆಫ್ ಫ್ಯಾಟು ಮತ್ತು ನನಗೆ 15 ಗ್ರಾಮ್ಸ್ ಆಫ್ ಪ್ರೋಟೀನ್ ಕವರ್ ಆಗೋಯ್ತು 25 30 ರೂಪಾಯಿ ಒಳಗಡೆ. ಆಬ್ವಿಯಸ್ಲಿ ಲೈಕ್ 2 ಡಿಫ್ರೆಂಟ್ ಆಪಲ್ ಅಂಡ್ ಆರೆಂಜ್ ಕಂಪ್ಯಾರಿಸನ್. ಬಟ್ ನಾನು ಹೇಳ್ತಿರೋದು ಮ್ಯಾಕ್ರೋ ಲೆವೆಲ್ ಒಳಗಡೆ ನೀವು ನೋಡಿದ್ರಿ ಅಂತಂದ್ರೆ ಅಷ್ಟೊಂದು 15 ಗ್ರಾಮ್ಸ್ ಆಫ್ ಫ್ಯಾಟ್ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂಥವ್ರು ಯಾರೋ ಒಬ್ರು ಹೈಯರ್ ಕಾರ್ಬ್ ಇಲ್ಲ ಅಂದ್ರೆ ಹೈಯರ್ ಕ್ಯಾಲರಿ ಬಲ್ಕಿಂಗ್ ಡಯಟ್ ಅಲ್ಲಿ ಇರಬೇಕು. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಐ ಫೀಲ್ ದಟ್ ದೇ ಆರ್ ಡೂಯಿಂಗ್ ರಿಯಲಿ ಗುಡ್. ಬಟ್ ಒಂದಷ್ಟು ಫ್ಲೇವರ್ಸ್ ಚೆನ್ನಾಗಿದೆ, ಒಂದಷ್ಟು ಫ್ಲೇವರ್ಸ್ ಚೆನ್ನಾಗಿಲ್ಲ. ಬಟ್ ಇಫ್ ಯು ಆಸ್ಕ್ ಮೀ, ಈ ಚಾಕ್ಲೇಟ್ ರಿಲೇಟೆಡ್ ಫ್ಲೇವರ್ಸ್ ಎಲ್ಲ ಏನಿದೆಲ್ಲ ಅದನ್ನು ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ಈ ಸ್ಟ್ರಾಬೆರಿ ಆಗಿರೋದು, ಬರ್ಡೇ ಕೇಕ್ ಎಲ್ಲ ಏನಿದೆಲ್ಲ ಸದ್ಯಕ್ಕೆ ಇಟ್ ಇಸ್ ಬೆಟರ್ ಟು ಸ್ಟೇ ಅವೇ ಫ್ರಮ್ ಇಟ್. ಐ ಹೋಪ್ ದಿಸ್ ಹೆಲ್ಪ್ಸ್.